ನಮಸ್ತೆ ಎಲ್ಲ ಮಂದಿಗೆ. 5 ದಿನ ಕೆಲಸ ಮಾಡಿರ್ತೀವಿ, 2 ದಿನ ರಜೆ ಸಿಗ್ತದೆ. ಆ ರಜೆದಲ್ಲಿ ಒಂದಿನ ಫುಲ್ ಮನೇಲೆ ಇದ್ದು ಇನ್ನೊಂದ್ ದಿನ ಎಲ್ಲಾನ ಹೋಗೋಣ ಅಂತ ನಾನು ನಮ್ ದೋಸ್ತ ಗಾಡಿ ತಗೊಂಡು ಮಾಗಡಿ ಕಡೆ ಪ್ರಯಾಣ ನಡೆಸ್ಬಿಟ್ರೆ ಹೋಯ್ತಾ ಲೆಫ್ಟ್ ಸೈಡ್ ಅಲ್ಲಿ ನಮ್ ದೊಡ್ಡ ಬಜಾರ್ ಬಲಿ ಸಿಕ್ಕಿದ್ದು. ಸೊ ಅದೊಂದು ವಿಡಿಯೋ ಮಾಡ್ಬಿಟ್ಟು ಹಂಗೆ ಮುಂದೆ ಹೋಗ್ಬಿಟ್ಟು ಕಬ್ನಾಳ್ ಕುಡಿಯೋಣ ಅಂತ ಗಾಡಿ ನಿಲ್ಸಿ ಕಬ್ನಾಳ್ ಕುಡಿಬೇಕಾದ್ರೆ ನಮ್ ರೋಡ್ ಅಪೋಸಿಟ್ ಏನೋ ಒಂದು ದೊಡ್ಡದಿದೆ ಆ ತರ ಕಾಣಿಸ್ತು. ಅದೇನಪ್ಪ ಅಂತ ಹಂಗೆ ಝೂಮ್ ಮಾಡಿ ಕ್ಯಾಮ್ರಾದಲ್ಲಿ ನೋಡಿದಾಗ ಅಲ್ಲೊಂದು ಆಂಜನೇಯ ಪ್ರತಿಮೆ ಇದೆ ಅಂತ ಅನಿಸ್ತು. ಸೊ ಅದೇನಿರ್ಬೋದು ಅಂತ ಹಂಗೆ ಹುಡ್ಕೊಂಡು ಹೋದು ಆ ರೋಡಲ್ಲಿ. ಗಾಡಿ ನಿಲ್ಸಾದ್ಮೇಲೆ ಒಂದು 25 ಮೆಟ್ಲು ಇಳಿಸಿತ್ತು. ಮೆಟ್ಲು ಹತ್ತುತ್ತಾ ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಒಂದು ಗುಹೆ ತರ ಕಾಣಿಸ್ತು. ಅಲ್ಲೇ ಇದೇನಪ್ಪ ಗುಹೆ ಅಂತ ಹಂಗೆ ಹೋದೆ. ಅಲ್ಲೊಂದು ಬಂಡೆ ಮೇಲೆ ಆಂಜನೇಯಂದು ಪ್ರತಿಮೆ ಕಾಣಿಸ್ತು. ಹಬ್ಬ ನೋಡಿ ತುಂಬಾ ಖುಷಿ ಆಯ್ತು. ಸೊ ಅದೆಲ್ಲ ಆದ್ಮೇಲೆ ಹಂಗೆ ಈಚೆ ಬಂದ್ಬಿಟ್ಟು ನಮ್ಗೆ ಅಲ್ಲಿ ರೋಡ್ ಸೈಡ್ ಅಲ್ಲಿ ಕಬ್ನಾಳ್ ಕುಡಿಬೇಕಾಗಿ ಕಾಣಿಸಿದ ಆಂಜನೇಯ ಪ್ರತಿಮೆ ನೋಡ್ತಾ ಸಖತ್ತಾಗಿದೆ ಕಣ್ರಿ. ನೀವೇನಾದ್ರು ನೆಕ್ಸ್ಟ್ ಟೈಮ್ ಬೆಂಗಳೂರಿಂದ ಮಾಗಡಿಗೆ ಪ್ರಯಾಣ ನಡೆಸಿದ್ರೆ ನಿಮ್ಗೆ ಹೋಯ್ತಾ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ. ಮತ್ತೆ ಮಾಗಡಿಯಿಂದ ಬೆಂಗಳೂರು ಕಡೆ ಬರ್ತಾ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಇದೆಲ್ಲಪ್ಪ ಅಂದ್ರೆ ದೊಡ್ಡ ಬಜಾರ್ ಬಲಿ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ಸ್ವಲ್ಪ ಮುಂದೆ ನಿಮ್ಗೆ ಮಾಗಡಿ ಕಡೆ ಹೋಯ್ತಾ ಇದೆ ಬೆಂಗಳೂರಿಂದ ಬಜಾರಂಗಿ ಆದ್ಮೇಲೆ ರೈಟ್ ಸೈಡ್ ನೀವೇನಾದ್ರು ಮಾಗಡಿ ಕಡೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ರೆ ಆ ಬಜಾರಂಗಿ ಬಲಿಯಿಂದ ಸ್ವಲ್ಪ ಹಿಂದೆ ಲೆಫ್ಟ್ ಸೈಡ್ ಮಿಸ್ ಮಾಡ್ತೀರಾ ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.